ನಮಸ್ಕಾರ ಕರ್ನಾಟಕ. ಮತ್ತೆ ವೀಕೆಂಡ್ ಬಂತು, ನಾನು ರಮೇಶ್ ಬಂದಾಯ್ತು. ಟೈಮ್ ಬಂದಾಗ ಹೇಳ್ತೀನಿ ಅಂತ ಹೇಳ್ತಾ ಇದ್ದೆ. ಟೈಮ್ ಬಂದೇ ಬಿಡ್ತೀರಿ 9 ಗಂಟೆ. ಇನ್ ಶನಿವಾರ ಭಾನುವಾರ 9 ಗಂಟೆ ನನಗೆ ಅಂತ ಮೀಸಲರಿ. ಲೆಟ್ಸ್ ಹಾವ್ ಫನ್. ಹೊಸ ಸೀಸನ್ ಶುರು ಆಯ್ತು. ಹೊಸ ಸೆಟ್ಗೆ ಕಾಲಿಟ್ಟಿದೀವಿ. ಈ ಹೊಸ ಸೆಟ್ ಹಾಗೆ ಒಂದು ರೌಂಡ್ ನೋಡ್ಕೊಂಬೋಣ ಬನ್ನಿ. ಇದು ನಮ್ಮ ವೀಕೆಂಡ್ ಟೆಂಟ್. ಸಾಧಕರು ನಡೆದು ಬಂದ ಹಾದಿಯನ್ನ ಎಳೆ ಎಳೆಯಾಗಿ ಬಿಚ್ಚಿಟ್ಟು ಅವರ ನೆನಪುಗಳ ಜೊತೆ ಟ್ರಾವೆಲ್ ಮಾಡುವಂತ ಟೈಮ್ ಮೆಷಿನ್. ಇದು ನಮ್ಮ ವಾಲ್ ಆಫ್ ಫೇಮ್. ಈ ಕಾರ್ಯಕ್ರಮಕ್ಕೆ ಬರುವಂತಹ ಸಾಧಕರು ತಮ್ಮ ಕುಟುಂಬದವರು, ಗೆಳೆಯರು, ಹಿತೈಷಿಗಳ ಜೊತೆ ರಾರಾಜಿಸುವಂತ ಗ್ರೇಟ್ ವಾಲ್ ಆಫ್ ವೀಕೆಂಡ್. ಇದು ನಮ್ಮ ಕಾರ್ಯಕ್ರಮಕ್ಕೆ ಬರುವಂತಹ ಸಾಧಕರು ರಾಜ ಟಿವಿಯಿಂದ, ರಾಜ ಗಾಂಭೀರ್ಯದಿಂದ ಎಂಟ್ರಿ ಕೊಡುವಂತ ಟನಲ್. ಇನ್ನಿವನು ನನ್ನ ಗೆಳೆಯ. ಈ ಕಾರ್ಯಕ್ರಮದ ಸೆಂಟರ್ ಆಫ್ ಅಟ್ರಾಕ್ಷನ್. ಚೈಲ್ಡ್ಹುಡ್ ಬಗ್ಗೆ ಕೇಳ್ತೀವಿ, ನಿಮ್ಮ ಗೆಳೆಯರನ್ನ ಕರಿತೀವಿ. ಅವ್ರು ಬೈ ಚಾನ್ಸ್ ನೀವು ಹೇಳೋ ತರ ಎಷ್ಟೋ ಜನ ಕ್ಯಾಮೆರಾ ಶೈ ಇರ್ತಾರೆ, ನಾವು ಕ್ಯಾಮೆರಾ ಮುಂದೆ ಬರಲ್ಲ ಅಂತ ಹಠ ಹಿಡಿತಾರೆ. ಇವ್ರ ಗ್ರೂಪ್ ಒಂದು ಅದೇ ತರ ಇದೆ. ಹಾಗಾಗಿ ನೀವೇ ಹೇಳ್ಬೇಕಷ್ಟೇ. ಸೊ ಈ ಸೀಸನ್ ನ ಮೊದಲನೇ ಗೆಸ್ಟ್ ನೀವು. ಸೊ ನಮ್ಮ ಸೀಸನ್ ಅಥವಾ ಈ ಶೋ ಎಪಿಸೋಡ್ ಆರಂಭ ಆಗೋದೆ ಚೈಲ್ಡ್ಹುಡ್ ಅಲ್ಲಿ. ಸೊ ನಿಮ್ಮ ಬರ್ತ್, ನಿಮ್ಮ ಚೈಲ್ಡ್ಹುಡ್ ಬಗ್ಗೆ ಯಾರು ಹೇಳಿರ್ತಾರೆ, ನಿಮ್ಮ ಅಜ್ಜಿ ಏನೋ ಕತೆ ಹೇಳಿರ್ತಾರೆ, ಈ ತರ ಆಯ್ತು ಆ ತರ ಆಯ್ತು ಅಂತ. ಏನ್ ನೆನಪಿದೆ ನಿಮ್ಗೆ? ಫಸ್ಟ್ ಡೇ ನಮ್ ತಾಯಿ ನನ್ನ ಬೋರ್ಡಿಂಗ್ ಸ್ಕೂಲ್ ಕರ್ಕೊಂಡು ಹೋಗಿದ್ದು. ಅಂಡ್ ನಾನು ಅವಾಗ ಅವ್ರ ಸೀರೆ ಉಟ್ಕೊಂಡು ಐ ವಾಸ್ ಲೈಕ್ ಕ್ರೈಂಗ್ ಮೈ ಐಸ್ ಔಟ್. ದೆನ್ ದ ಮೇಟ್ರನ್ ಕೇಮ್ ಓವರ್ ಅಂಡ್ ಶಿ ಸೆಡ್, ನನ್ಗೊಂದು ಗೊಂಬೆ ಕೊಟ್ರು. ನನ್ ಬಾ ಡಾಮಿಟ್ರಿ ಕರ್ಕೊಂಡು ಹೋಗ್ತೀನಿ ಅಂತ. ಶಿ ಟುಕ್ ಮಿ ಟು ಲೈಕ್ ಸಿ ದ ಡಾಮಿಟ್ರಿ. And then ವಾಪಸ್ ಬಂದಾಗ my mom had left. Right. So I remember that, which was like really sad. Yeah. After that, I think ನನಗೆ ರೂಢಿ ಆಗೋಯ್ತು. I was quite okay. I enjoyed being with my friends and yeah. Right, 1982 ನವೆಂಬರ್ 29ನೇ ತಾರೀಕು ನಿಮ್ಮ ಜನನ ಆಗುತ್ತೆ. ಆ ಹಾಸ್ಪಿಟಲ್ ಹೆಸರು ಅಥವಾ ಎಲ್ಲಿದೆ ಏನಾರು ಗೊತ್ತಾ ನಿಮ್ಗೆ? ಐಡಿಯಲ್ ನರ್ಸಿಂಗ್ ಹೋಮ್, ಐ ಥಿಂಕ್. ಐಡಿಯಲ್ ನರ್ಸಿಂಗ್ ಹೋಮ್, ಎಕ್ಸಾಕ್ಟ್ಲಿ ಕರೆಕ್ಟ್. ನಾವಲ್ಲಿ ಹೋಗಿದ್ವಿ. ಅಲ್ಲಿ ಈ ತರ ಇದೆ, ನೀವು ಹುಟ್ಟಿದ ಜಾಗ ಈ ಪರಿಸ್ಥಿತಿ ಇದೆ. ನಾವು ಯೂಶಲಿ ನಿಮ್ಮ ಬರ್ತ್ ಸರ್ಟಿಫಿಕೇಟ್, ಡಾಕ್ಟರ್ಸ್ ಎಲ್ಲ ಟ್ರೈ ಮಾಡ್ತೀವಿ, ಅದು ಯಾರು ಸಿಕ್ಲಿಲ್ಲ. How sad. ಓಕೆ. ಅಂಡ್ ದೆನ್ ಚಿಕ್ಕ ವಯಸ್ಸಲ್ಲಿ ಹೇಗಿತ್ತು? ನೀವು ಹೇಳಿತರ ಬೋರ್ಡಿಂಗ್ ಸ್ಕೂಲ್ ಅಲ್ಲೇ ನೀವು ಫ್ರಮ್ ಫಸ್ಟ್ ಸ್ಟ್ಯಾಂಡರ್ಡ್ 4 ವರ್ಷ ಇರ್ಬೇಕಾದ್ರೆ ಬೋರ್ಡಿಂಗ್ ಸ್ಕೂಲ್ಗೆ ನಿಮ್ಮನ್ನು ಸೇರಿಸ್ತಾರೆ. ಲೋವರ್ ಕೆಜಿ, ಅಪ್ಪರ್ ಕೆಜಿ, ಫಸ್ಟ್ ಸ್ಟ್ಯಾಂಡರ್ಡ್ ಎಲ್ಲ ಬೋರ್ಡಿಂಗ್ ಸ್ಕೂಲ್ ನಡೆಯುತ್ತೆ. ಆ ಬೋರ್ಡಿಂಗ್ ಸ್ಕೂಲ್ ಇದ್ದಿದ್ದು ಊಟಿಯಲ್ಲಿ. ಕ್ಲಿಫ್ ಸ್ಕೂಲ್ ಆನೆಕ್ಸ್ till about first standard. Then I think till the third I was in Maine. Okay. ಅದಾದ್ಮೇಲೆ ಇಂಡಾಸ್ಗೆ ಹೋಗಿದ್ದೆ ನಾನು. ಆ ಬೋರ್ಡಿಂಗ್ ಸ್ಕೂಲ್ ಲೈಫ್ ಹೇಗಿರುತ್ತೆ ರೀ? ಅಂದ್ರೆ ಬೆಳೆಯೋ ಸ್ಟೇಜ್ ಅಲ್ಲಿ ನಾವೆಲ್ಲ ಮನೆಯಲ್ಲೇ ಬೆಳೆದಿದ್ದು. ಓಕೆ, ಅಪ್ಪ ಅಮ್ಮನ ಹತ್ರ ಬೈಸ್ಕೊಂಡು ಉಗಿಸ್ಕೊಂಡು ಆಗಿದ್ದು. ಫುಲ್ ಈ ಬೋರ್ಡಿಂಗ್ ಸ್ಕೂಲ್ ಲೈಫ್ ಕೆಲವರು ಹೇಳ್ತಾರೆ ಬೆಸ್ಟ್ ಸರ್, ಅದು ಬಹಳ ಇಂಡಿಪೆಂಡೆಂಟ್ ಆಗಿ ಬೆಳಿತೀವಿ, ಎಲ್ಲೋ ನಾವೇ ನೋಡ್ಕೋಬೇಕು ಅಂತ. ಬಟ್ ಯು ಆಲ್ಸೋ ಮಿಸ್ ಯುವರ್ ಪೇರೆಂಟ್ಸ್ ಅಂಡ್ ಫ್ಯಾಮಿಲಿ. ಹೇಗಿರುತ್ತೆ ಸ್ಕೂಲ್? I was okay. I was good in school. ನನಗೆ ಫ್ರೆಂಡ್ಸ್ ಇದ್ರು. ಓಕೆ. ನಿಮ್ಮ ನೆನಪುಗಳನ್ನ ಕೆದಕಕ್ಕೆ ವೀಕೆಂಡ್ ಟೆಂಟ್ ಅಲ್ಲಿ ಕೆಲವು ವಿಜುವಲ್ಸ್ ಬರುತ್ತೆ ನೋಡಿ, ಅದರಿಂದ ನಿಮ್ಗೆ ಏನಾದ್ರು ನೆನಪಾಗ್ಬೋದು. ಹಾಯ್ ಡಿಪಿ, ಹೌ ಆರ್ ಯು? ಹಾಯ್ ದೀರ್. ನಿನ್ನ ವೀಕೆಂಡ್ ವಿತ್ ರಮೇಶ್ ಆ ಸಾಧಕರ ಸೀಟ್ ನಲ್ಲಿ ನೋಡಕ್ಕೆ ತುಂಬಾ ಖುಷಿ ಆಗ್ತಾ ಇದೆ. ನಿನ್ ಚಿಕ್ಕ ವಯಸ್ಸಿಂದನು ತುಂಬಾ ಕ್ಲೇವರು, ತುಂಬಾ ಸ್ಟ್ರಾಂಗು. ನೀನ್ ಹಾಲಿಡೇಸ್ ಬಂದಾಗ ತುಂಬಾ ಚೆನ್ನಾಗಿ ಆಟ ಆಡ್ತಾ ಇದ್ವಿ. ಮತ್ತೆ ಅಡಿಗೆ ಮಾಡಕ್ಕೆ ಅಂತ ಹೋಗ್ತಾ ಇದ್ದೆ. ಅಂಡ್ ಅಲ್ಲಿ ಏನ್ ಮಾಡ್ಕೊಂಡ್ ಬರ್ತಾ ಇದೆ ಅಂತ ನಮ್ ಕ್ಯೂರಿಯಸ್ ಇರ್ತಾ ಇತ್ತು. ಅವಾಗ ನೋಡಿದ್ರೆ ನೂಡಲ್ಸ್ ವಿತ್ ವೆಜಿಟೇಬಲ್ಸ್ ತರ್ತಾ ಇದ್ದೆ. ನಮ್ಗೆಲ್ಲ ಅನಿಸ್ತಾ ಇತ್ತು. ಎಲ್ಲ ಟೆರೆಸ್ ಅಲ್ಲಿ ಮಲ್ಕೋತಾ ಇದ್ವಿ. ರಾತ್ರಿ ಮೂನ್ ಎಲ್ಲ ನೋಡ್ಕೊಂಡ್ ಮಲ್ಕೊಳ್ತಾ ಇದ್ವಿ. ಸೊ ಅದೆಲ್ಲ ನೆನ್ಸ್ಕೊಂಡು ತುಂಬಾ ನಿನ್ ಚೈಲ್ಡ್ಹುಡ್ ತುಂಬಾ ಖುಷಿ ಆಗತ್ತೆ. ಮತ್ತೆ ರೂಮ್ ನಲ್ಲಿ ಇಬ್ರು ಆಟ ಆಡ್ತಾ ಇರುವಾಗ ಲಾಕ್ ಮಾಡ್ಕೊಂಡ್ಬಿಟ್ಟಿದ್ವಿ. ನಿಂಗೆ ಜ್ಞಾಪಕ ಇದೆಯೋ ಇಲ್ವೋ? 1 hour ಆದ್ರೂ ಬಾಗ್ಲು ತೆಗಿಯಕ್ಕಾಗಿಲ್ಲ. ಮನೆಯವರೆಲ್ಲ ಗಾಬರಿ ಬಿದ್ದಿದ್ರು. ಚೆನ್ನಾಗಿ ನಾನು ಬಯಸ್ಕೊಂಡೆ ನಿನ್ನಿಂದ. ಸೊ ಆ ಇನ್ಸಿಡೆಂಟ್ಸ್ ತುಂಬಾ ರಿಕಾಲ್ ಆಗತ್ತೆ ನಂಗೆ. ನೀವು ನಮ್ಮ ಸೆಕೆಂಡ್ ಮದರ್ ತರ, ಬಿಕಾಸ್ ನಾನು ಯಾವಾಗ್ಲೂ ನಿಮ್ ಜೊತೆಗೆ ಸ್ಮಾಲ್ ಇಂದ ಹಿಡಿದು ಬಿಗ್ ಥಿಂಗ್ಸ್ ಐ ಆಲ್ವೇಸ್ ಶೇರ್ ಇಟ್ ವಿತ್ ಯು. ನಂಗೆ ತುಂಬಾ ಖುಷಿ ಆಗುತ್ತೆ ದಟ್ ಐ ಹ್ಯಾವ್ ಅ ಫ್ರೆಂಡ್, ಐ ಹ್ಯಾವ್ ಅ ಸೆಕೆಂಡ್ ಮದರ್ ಅಂಡ್ ಐ ಹ್ಯಾವ್ ಅ ಬೆಸ್ಟ್ ಫ್ರೆಂಡ್. ಐ ಆಲ್ಸೋ ಹ್ಯಾವ್ ದ ವರ್ಲ್ಡ್ಸ್ ಬೆಸ್ಟ್ ಆಂಟ್ ಅಂತ. ನೀವು ಇವಾಗ ಏನೇನು ಅಚೀವ್ ಮಾಡಿದಾರ, ಐ ಆಮ್ ವೆರಿ ಇನ್ಸ್ಪೈರ್ಡ್. ನಮಗೆ ನಿಮ್ಮ ಥರ ಆಗಬೇಕು ಅಂತ ತುಂಬ ಆಸೆ ಇದೆ. ಸೊ ನಾನು ನಿಮ್ಮ ಥರ ಆಗ್ತೀನಿ, ಐ ಪ್ರಾಮಿಸ್. ಆ್ಯಂಡ್ ಆಲ್ ದಿ ವೆರಿ ಬೆಸ್ಟ್. ನಿನ್ನ ಸಿನಿಮಾ ಕ್ಷೇತ್ರದಲ್ಲೂ ರಾಜಕೀಯ ಕ್ಷೇತ್ರದಲ್ಲೂ ಕೂಡ ಯಶಸ್ಸು ಕಾಣಲಿ ಅಂತ ನಾನು ತುಂಬ ಆಶಿಸ್ತೀನಿ. ಸೊ ಮತ್ತು ನಿಮ್ಮದು ಆ್ಯಪಲ್ ಬಾಕ್ಸ್ ಸ್ಟುಡಿಯೋ ಕೂಡ ತುಂಬ ತುಂಬ ಯಶಸ್ಸು ಕಾಣಲಿ ಅಂತ ಆಶಿಸ್ತೀನಿ. ವಿಶ್ ಯು ಆಲ್ ದಿ ವೆರಿ ಬೆಸ್ಟ್ ಡಿಪಿ. ನಿಮ್ಮ
ಸ್ಕೂಲಲ್ಲಿ ಒಬ್ರು ಪ್ರಿನ್ಸಿಪಲ್ ಇದ್ರು, Dasan. ದಾಸನ್. Yeah. ತುಂಬಾ ಸ್ಟ್ರಿಕ್ಟ್ ಅಂತ ಅವರು. Yeah. ಅವ್ರ ಹತ್ರ ಒಂದ್ 7 ನಾಯಿಗಳು ಇರ್ತಿತ್ತಂತೆ. Correct. ಏನ್ ಮಾಡ್ತಿದ್ರು? She had many dogs. ಓಕೆ And I love dogs. ಓಕೆ. But Miss Devdasan was very strict. ಯಾರು ಮಾತಾಡಕ್ಕೂ ಆಗ್ತಾ ಇರ್ಲಿಲ್ಲ, ಎದುರ್ಕೋತಾ ಇದ್ವಿ. ಅವರು ನಿಮ್ಮ ರೂಮ್ಸ್ ಹತ್ರಲ್ಲ ಡಾಗ್ಸ್ ನ ಕರ್ಕೊಂಡ್ ಬಂದು ಯಾರು ಏನೇನ್ ತಿಂಡಿ ಬಚ್ಚಿಟ್ಟಿದ್ದೀರಾ ಅಂತಲ್ಲ ನಾಯಿಗಳ ಮೂಲಕ ಕಂಡಿಡ್ದು ಆ ತಿಂಡಿಗಳನ್ನ ಬಿಸಾಕೋರಂತೆ. ನಿಮ್ ದಿಂಬು ಕೆಳಗೆ ಯು ಹ್ಯಾಡ್ ಯುವರ್ ಸ್ನಾಕ್ಸ್. ಯಾ ಅಂಡ್ ನಾವು ತುಂಬಾ ಇನೋವೇಟಿವ್ ಆಗಿ ನಾವು ನಮ್ ಟಕ್ಸ್ ಇಸ್ ನಾಟ್ ಅಲೌಡ್ ಇನ್ ಸ್ಕೂಲ್. ಓಕೆ. ಸೊ ಬರೀ ಸ್ಯಾಟರ್ಡೇ ಮಾತ್ರ ನಾವು ಶಾಪಿಂಗ್ ಮನಿ ಏನಿರುತ್ತೆ ಅದರಿಂದ ಮಾತ್ರ ವಿ ಕ್ಯಾನ್ ಬೈ ಟಕ್ಸ್. ಇನೋವೇಟಿವ್ ಆಗಿ ನಾವು ಹೈಡ್ ಮಾಡ್ತಾ ಇದ್ವಿ. ಸೊ ಫಾರ್ ಎಕ್ಸಾಂಪಲ್ ಕ್ರೀಮ್ ಬಾಟಲ್, ಶಾಂಪೂ ಬಾಟಲ್ಸ್ ಅಲ್ಲಿ ಪ್ಯಾಕೆಟ್ ಅಲ್ಲಿ ಹಾಕಿ ನಾವು ಹಾಕ್ತಾ ಇದ್ವಿ. ಲೈಕ್ ವಾಟ್ ಎವರ್ ಇಟ್ ಕುಡ್ ಬಿ ಅ ಚಾಕ್ಲೇಟ್ ಆರ್ ಲಾಲಿಪಾಪ್ ಆರ್ ವಾಟ್ ಎವರ್. ದೆನ್ ದಿಂಬ್ ಒಳಗಡೆ ಹಾಕ್ತಾ ಇದ್ವಿ ನಾವು. ಸೊ ವಿ ಯೂಸ್ ಟು ಫೈಂಡ್ ಲಿಟಲ್ ಕಿಡ್ಸ್ ರೈಟ್. ಸೊ ಬೇರೆ ತರದ್ದು ನಾವು ಹುಡುಕ್ತಾ ಇದ್ವಿ. ಬಟ್ ದ ಡಾಗ್ಸ್ ಯು ಕ್ಯಾನ್ ಔಟ್ ಡೂ ದ ಡಾಗ್. ಎಸ್, ಆ ಪ್ರಿನ್ಸಿಪಲ್ ಇಂದ ಒಂದು ಬೈಟ್ ತಗೋಬೇಕು ಅಟ್ಲೀಸ್ಟ್ ಅಂತ ನಮ್ಮ ಗ್ರೂಪ್ ಹೋಗಿದ್ರು. ಅಟ್ಲೀಸ್ಟ್ ದ ಪ್ರಿನ್ಸಿಪಲ್ ಆಫ್ ರೀಸೆಂಟ್ ಟೈಮ್ಸ್ ಎಷ್ಟು ಸ್ಟ್ರಿಕ್ಟ್ ಆಗಿದ್ರು ಅಂದ್ರೆ ಅವರು, ಸ್ಕೂಲ್ ಟೈಮಿಂಗ್ಸ್ ಆರ್ ಓವರ್, ದಯವಿಟ್ಟು ಮಂಡೇ ಬನ್ನಿ ಅಂತ. ನಮ್ಮ ಹುಡುಗರು ವೀಕೆಂಡ್ ಫುಲ್ ಕಾದು ಐ ಆಮ್ ನಾಟ್ ಸರ್ಪ್ರೈಸ್. ಬಹಳ ಸ್ಟ್ರಿಕ್ಟ್ ಆಗಿದ್ರಂತಲ್ಲ. ವೆರಿ ಸ್ಟ್ರಿಕ್ಟ್. ರೈಟ್. ನಿಮ್ಮ ಟೀಚರ್ ಒಬ್ರು ನಿಮ್ ಬಗ್ಗೆ ಏನ್ ಹೇಳಿದ್ದಾರೆ ನಮ್ಮ ವೀಕೆಂಡ್ ಟೆಂಟ್ ಅಲ್ಲಿ ಕೇಳಿ. Miss Motel. Oh my God. Please. Oh my God. My God, Miss Motel. Thank you so much. Of course. Can I give you a hug? Sure. I look the same. Ma'am, thank you so much for coming. Thank you so much for coming. You're welcome. Yes. I'll hold the mic for her. Yes, please. I'll hold the mic for you. Yes, ನೀವೇ ಇಂಟ್ರೊಡ್ಯೂಸ್ ಮಾಡಿ ನಿಮ್ಮ ಟೀಚರ್ನ. This is Miss Motel. She was my maths teacher. And she was very strict. I was very scared of Miss Motel. And I was very bad at mathematics. So ma'am used to always shout at me. I mean, because ma'am wanted me to... all that. I remember all that. Because she wanted me to do better. Right. Obviously, I like all my students to do very, very, very well. I'm a very ambitious teacher. So nice. Yeah. So I wanted to do all my students, not just she. Yes. Everybody. Every single member. Yeah. But I managed to get 67. 10th boards only 67 bantu. Nice. So are you happy, Miss Motel? Yes. Are you happy with the way your student has turned out to be finally? She is a star. She is a politician. She's extremely popular. Yeah, I heard that. Actress, yes. yeah? Yes. Anyway, I never thought I will meet her like this anyway. Yes. Okay, such a pleasant surprise anyway. I'm so happy, ma'am, that I you know. came. Couldn't I'm believe. so touched. ಅಮೇರಿಕಾ. Sanju, I love you. ಅದನ್ನ ಈಗ ವಿತೌಟ್ ಸೌಂಡ್ ಪ್ಲೇ ಮಾಡ್ತಾರೆ. ಇಲ್ಲಿ ಸೌಂಡ್ ಬರ್ಬೇಕು. ರೆಡಿ? ಇನ್ಮೇಲೆ ನಿನ್ ಸಂಜುಗೆ ಏನು ಕಷ್ಟ ಇಲ್ಲ. AC ರೂಮ್, ಕಣ್ಮುಂದೆ ಮಾನಿಟ್ರು, ಕೈಲೊಂದು ಮೌಸು, ನಾನು, ನೀನು, ಅಮ್ಮ, ಅಮೇರಿಕಾ. ಬ್ಯೂಟಿ!